ಮೈ ಗಾಡ್, ಐ ಲವ್ ಇಂಡಿಯಾ. ಅಯ್ಯೋ ಪರವಾಗಿಲ್ಲ, ನೀನ್ ಕೂತ್ಕೋಪ. ಬಿದ್ರೆ ಇಲ್ಲೆಲ್ಲೂ ಹಾಸ್ಪಿಟ್ಲ್ ಇಲ್ಲ. ಫನ್ನಿ ಅಂಕಲ್, ಆಲ್ವೇಸ್ ಕೇರಿಂಗ್. ಅದು ಹಾಗಲ್ಲಪ್ಪ, ಹಾಯಾಗಿ ನಿಮ್ಮ ಅಪ್ಪ ಅಮ್ಮನ ಜೊತೆ ಕಾರಲ್ಲೇ ಬರ್ಬೋದಲ್ವಾ? ಕಷ್ಟಪಟ್ಕೊಂಡು ಟ್ರೈನಲ್ಲಿ ಯಾಕೆ? ಐ ಲವ್ ಇಂಡಿಯನ್ ಕಲ್ಚರ್. ನೇಚರ್ನ ಹತ್ರದಿಂದ ನೋಡ್ಬೇಕು ಅನ್ಕೊಂಡಿದ್ದೆ. ಒಳ್ಳೇದು. ಪ್ರಯಾಣ ಎಲ್ಲ ಹೇಗಾಯ್ತು? ತುಂಬಾ ಕೆಟ್ಟದಾಗಿತ್ತು ಅಂಕಲ್. ಲೈಫಲ್ಲಿ ಮತ್ತೆ ಯಾವತ್ತೂ ಹೋಗ್ಬಾರ್ದು ಅನ್ಕೊಂಡೆ. ಹಾಯ್ ಬ್ರೋ, ನೀವು ಸಾವಿತ್ರಿ ಬ್ರದರ್ ಅನ್ಕೋತೀನಿ. ನಾಲ್ಕು ದಿನ ಹಂಗೆ ಏರಿ, ಅದೇ ಆಗುತ್ತೆ. ನಮ್ಗೆ ಗೊತ್ತಿರೋರು, ಪಕ್ಕದಲ್ಲೇ ಹೊಲ ಇದೆ. ಓಹೋ, ಹೊಲಾನ? ಆದ್ರೆ ನಂಗೆ ತುಂಬಾ ಇಷ್ಟ ಆದ್ರು ಅಂಕಲ್. ನಮ್ ತರನೇ ತುಂಬಾ ಕಾಮ್ ಆಗಿ, ತುಂಬಾ ಪೀಸ್ಫುಲ್ ಆಗಿ, ತುಂಬಾ ಸೂತಿಂಗ, ತುಂಬಾ ಸ್ಟಾಪ್. ಎಮ್ಮೆನೇ ಅಪ್ಪ ಅದು. ಮೈ ಫಸ್ಟ್ ಬಫೆಲೋ ಇನ್ ಇಂಡಿಯಾ. ಇನ್ಕ್ರೆಡಿಬಲ್ ಇಂಡಿಯಾ. ಕ್ಯೂಟ್ ಲಿಟಲ್ ಕನ್ನಡ ಹೌಸ್. ಬಟ್ ಬ್ರೋ, ಐ ಲವ್ ಯುವರ್ ಆಟಿಟ್ಯೂಡ್ ಅಂಡ್ ಡ್ರೈವಿಂಗ್. ತುಂಬಾ ಚೆನ್ನಾಗಿತ್ತು. ಬ್ರೋ, ಕ್ಯಾನ್ ಐ ಗೆಟ್ ಯುವರ್ ನಂಬರ್? ಗಿವ್ ಇಟ್ ಬ್ರೋ. ಯು ಶೈ ಫುಲ್ ಇಂಡಿಯಾ. ಕೀಪ್ ಇನ್ ಟಚ್. ಬಾಯ್. ಬನ್ನಿ. ಚಲರ ಚಲರ ಚೈ, ಚಲರ ಚಲರ ಚೈ, ಚಲರ ಚಲರ ಚೈ. ಐ ಅಮ್ಮ, ಮದ್ವೆ ಗಂಡನ ಡ್ರಾಪ್ ಮಾಡಿದ್ಯಂತೆ. ಹೇಗಿದಾನೋ ತಿಳ್ಕೊಳ್ಳೋಣ ಅಂತ. ನೋಡಿದ್ರೆ ಹೆದರಿಕೆ ಆಗುತ್ತೆ ನಮ್ಗೆ. ಛೇ, ಅಲ್ವಲ್ಲ, ಚೆನ್ನಾಗಿದ್ದಾನೆ ಅಂತ ಟಾಕ್ ಬಂತಲ್ಲ. ಇಡೇ ಫೋನ್ ಇಡು. ಇವಳು ಬುದ್ಧಿವಂತನ ಹುಚ್ಚಿನ ಗೊತ್ತಾಗ್ತಿಲ್ಲ ಮಾವ. ಬುದ್ಧಿರೋಳಂತೂ ಅಲ್ಲ, ಹಾಗಂತ ಹುಚ್ಚಿನೂ ಅಲ್ಲ. ಅರ್ಥನೇ ಮಾಡ್ಕೊಳ್ತಿಲ್ಲ ಮಾವ. ಹೆಂಗಾದ್ರೂ ಮಾಡಿ ಕಷ್ಟಪಟ್ಟು ಸಾವಿತ್ರಿ ನಿನಗ್ ಕಟ್ಬಿಟ್ಟೆ ಅಂದ್ರೆ ಆಸ್ತಿ ಪೂರ್ತಿ ನಮ್ದಾಗುತ್ತೆ ಕಣ. ಅದಕ್ಕೆ ಮದ್ವೆ ಹುಡುಗನವ್ರ ಫ್ಯಾಮಿಲಿ ಅವ್ರು ಬಂದಿದ್ದಾರೆ. ಅಪ್ಪ ಬರಕ್ ಹೇಳಿದ್ದಾರೆ. ಆಗಾಗ್ಲಿ, ನಿಮ್ಮ ಅಣ್ಣಂಗೆ ಹೇಳು. ಆಗಾಗ್ಲಿ ತಿಗೆ. ಅಲ್ಲಮ್ಮ, ಕೃಷ್ಣ ಎಲ್ಲೋದ? ನಮ್ ಫ್ಯಾಮಿಲಿ ಮೇಲೆ ಪೂಜೆ ಮಾಡಿಸೋದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಭಾವ. ಒಳ್ಳೇದು. ನಮಸ್ಕಾರ ರೀ. ನಮಸ್ಕಾರ. ನಮಸ್ಕಾರ. ನನ್ನ ಹೆಂಡತಿ ಚಿಕ್ಕ ಮಗಳು. ನಮಸ್ಕಾರ. ನನ್ನ ದೊಡ್ಡ ಮಗಳು ಅಳಿಮಯ್ಯ. ನಿಮ್ ಮಗಳು ಶಿರ್ಡಿಗೆ ಹೋಗೋ ಟ್ರೈನ್ ಎಷ್ಟು ಕೂಚಿದ್ದಾಳೆ. ಸಾವಿತ್ರಿ, ನಮಸ್ಕಾರ. ಹಲೋ Baby, why is she running away from us? ಬೇಬಿ, ನಾವು ಗುರ್ತಿರ್ಲಿಲ್ಲ ಅನ್ಸುತ್ತೆ ಬೇಬಿ. There is definitely something fishy, baby. ಯು ಮೀನ್ ಫಿಶ್ ಕರಿ? Stupid baby. ಬೇಬಿ, ಬೇಗ ಮಾಡ್ರೋ. ಸತಿ, ಏನ್ ಎಷ್ಟು ಗಾಬರಿ ಆಗಿದ್ಯಾ? ಸತಿ ಅವ್ರು ಬಂದ್ಬಿಟ್ರು. ಯಾರು? ಆ ಟ್ರೈನಲ್ಲಿ ಓಡಿಸ್ಕೊಂಡ್ ಬಂದ್ರಲ್ಲ ಅವರು. ಅವ್ರೇಗ್ ಬಂದ್ರೆ ಅವ್ರಿಗೆ ಮದ್ವೆ ಕಾರ್ಡು ಕೊಟ್ಟಿಲ್ವಲ್ಲ? ನಿನ್ ತಲೆ, ಅವಳು ಆ ಮದ್ವೆ ಗಂಡ ತಂಗಿ ಕಣ. ನಿನಗೆ ದರಿದ್ರ ಅನ್ನೋದು ಹಾವು ತರ ಸುತ್ಕೊಂಡ್ಬಿಟ್ಟಿದ್ಯೆ. ಅಲ್ಲಿ ನೋಡಿದ್ರೆ ಆ ರಿಷಿ, ಈ ಕಡೆ ಇವ್ರು. ನಿನಗ್ ಮದ್ವೆ ಆದಂಗೆ. ನಾನೇ ಅವ್ರನ್ನ ಹಿಡ್ಕೊಟ್ಟೆ ಅಂತ ಅವ್ರಿಗೆ ಗೊತ್ತಾದ್ರೆ? ಏನಿದೆ, ಹೋದ್ ಸಲ ಶಿರಡಿಗೆ ಹೋದ್ವಿ, ಈ ಸಲ ಕಾಶಿಗೆ ಹೋಗ್ತೀವಿ. ಅವ್ರಿಗೆ ಗೊತ್ತಾಗಿದೆ ಅಂತ್ಯಾ? ಯಾಕೆ ಗೊತ್ತಿರಲ್ವೇ? ಇಷ್ಟೊತ್ತಿಗೆ ಆ ರಿಷಿ ಎಲ್ಲ ಫೋನ್ ಮಾಡಿ ಹೇಳ್ಬಿಟ್ಟಿರ್ತಾನೆ. ಯಾವಾಗ ನಿನ್ ಮದ್ವೆ ಕ್ಯಾನ್ಸಲ್ ಆಗುತ್ತೆ ಅಂತ ನಾಯಿ ತರ ಹೊರಗಡೆ ಕಾಯ್ತವನೆ. ಛೇ, ರಿಷಿ ಹಾಗೆ ಹೇಳಲ್ವೋ? ಏನೋ ರಿಷಿ ಹಾಗೆ ಹೇಳಲ್ಲ. ಅವನ್ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ಏನೇ ಪಾಪು, ಅವನ ಬಗ್ಗೆ ಎಲ್ಲ ಹೊಸದಾಗ ತಿಳ್ದಂಗ್ ಮಾತಾಡ್ತಾ ಇದ್ಯಾ? ಈ ಹುಚ್ಚು ಆಲೋಚನೆ ಎಲ್ಲ ಬಿಟ್ಬಿಟ್ಟು ಅವನ್ನ ಕರೆದು ಈ ಮ್ಯಾಟರ್ ಯಾರಿಗೂ ಹೇಳ್ಬೇಡ ಅಂತ ವಾರ್ನಿಂಗ್ ಮಾಡು. ನನಗ್ ಬೇಜಾನ್ ಕೆಲಸ ಇದೆ. ಎಮ್ಮೆಗೆ ನೀರು ಕುಡಿಸ್ಬೇಕು. ಸಾವಿತ್ರಿನ ನಿಮ್ಮ ಅಣ್ಣ ಮದ್ವೆ ಆಗೋದೇನು, ರಿಷಿ ಇಲ್ಲಿರೋದೇನು, ಇಷ್ಟೆಲ್ಲ ನಡೀತಾ ಇದ್ರೆ ಅವ್ಳು ಸೈಲೆಂಟ್ ಆಗಿರೋದು ಯಾಕೆ? ಅಷ್ಟಕ್ಕೂ ಏನ್ ನಡೀತಾ ಇದೆ ಬೇಬಿ? ಹೇಳಿದ್ನಲ್ಲ ಬೇಬಿ, something is fishy ಅಂತ. Let's see.